ಅಂಗನವಾಡಿಯಲ್ಲಿ ಈ ಸಿಹಿ ಮೋಜಿನ ಸಮಯ. ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿಯೋಣವೇ? ಹಾಗಾದರೆ ಬನ್ನಿ, ಸೋಮವಾರದಂದು ಯಾವ ಚಟುವಟಿಕೆಗಳನ್ನು ಮಾಡಲಾಗುತ್ತದೆ ಎಂಬುದನ್ನು ತಿಳಿಯೋಣವೇ? ನಮಸ್ಕಾರ ಮಕ್ಕಳೇ, ನೀವೆಲ್ಲರೂ ಹೇಗಿದ್ದೀರಿ ಎಂದು ಹೇಳಿ ಮಕ್ಕಳನ್ನು ಸ್ವಾಗತಿಸಿ. ಅಂಗನವಾಡಿಯಲ್ಲಿ ಲಭ್ಯವಿರುವ ಕ್ರೀಡಾ ಸಾಮಗ್ರಿಗಳನ್ನು ಆಟವಾಡಲು ಮಕ್ಕಳಿಗೆ ನೀಡಿ. ಈಗ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಸಮುದಾಯದ ಸಹಾಯಕರು ಅಂದರೆ ಅಗತ್ಯವಿದ್ದಾಗ ನಮಗೆ ಸಹಾಯ ಮಾಡುವ ಜನರು ಇಲ್ಲದಿದ್ದರೆ ಏನಾಗುತ್ತಿತ್ತು? ಮಕ್ಕಳೊಂದಿಗೆ ಇದರ ಬಗ್ಗೆ ಮಾತನಾಡಿ. ಈಗ ಮಕ್ಕಳಿಗೆ ಯಾವುದಾದರೂ ಆಸಕ್ತಿದಾಯಕ ಒಂದು ಕಥೆಯನ್ನು ಹೇಳಿ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಿ. ಮಕ್ಕಳಿಗೆ ವಿವಿಧ ಆಕಾರಗಳ ಕೆಲವು ವಸ್ತುಗಳನ್ನು ನೀಡಿ ಮತ್ತು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಜೋಡಿಸಲು ಹೇಳಿ. ಮಕ್ಕಳನ್ನು ಸಣ್ಣ ಗುಂಪುಗಳಾಗಿ ಮಾಡಿ ಅವರಿಗೆ ಉಪ್ಪು, ಸಕ್ಕರೆ, ಬಣ್ಣ ಮತ್ತು ನೀರು ತುಂಬಿದ ಲೋಟಗಳನ್ನು ನೀಡಿ. ಈಗ ಮಕ್ಕಳಿಗೆ ಈ ವಸ್ತುಗಳನ್ನು ಒಂದೊಂದಾಗಿ ಗಾಜಿನ ಲೋಟದಲ್ಲಿ ಮಿಶ್ರಣ ಮಾಡಲು ಹೇಳಿ. 3 ಬಟ್ಟಲುಗಳಲ್ಲಿ ವಿವಿಧ ಹಂತಗಳಿಗೆ ನೀರನ್ನು ತುಂಬಿಸಿ ಮತ್ತು ಮಕ್ಕಳಿಗೆ ಚಮಚಗಳಿಂದ ಬಟ್ಟಲುಗಳನ್ನು ಒಡೆಯುವ ಮೂಲಕ ಶಬ್ದ ಮಾಡಲು ಹೇಳಿ. ಮಕ್ಕಳೊಂದಿಗೆ ತರಗತಿಯ ಹೊರಗೆ ಹೋಗಿ ನೆಲದ ಮೇಲೆ 5 ರಿಂದ 6 ನೇರ ರೇಖೆಗಳನ್ನು ಬಿಡಿಸಿ ಮತ್ತು ಅವುಗಳ ನಡುವೆ ಕೆಲವು ವಸ್ತುಗಳನ್ನು ಇರಿಸಿ. ಮಕ್ಕಳನ್ನು ಈ ರೇಖೆಗಳ ಉದ್ದಕ್ಕೂ ಓಡಲು ಹೇಳಿ. ಅಡಚಣೆಗಳನ್ನು ದಾಟಿ ಜಿಗಿಯಿರಿ. ಇಂದು ಮಕ್ಕಳಿಗೆ ಯಾವ ಚಟುವಟಿಕೆಗಳು ಇಷ್ಟವಾದವು ಮತ್ತು ಯಾವುದನ್ನು ಇಷ್ಟಪಡಲಿಲ್ಲ ಎಂಬುದನ್ನು ಕೇಳಲು ಮರೆಯದಿರಿ. ಕೊನೆಯಲ್ಲಿ ಮಕ್ಕಳಿಗೆ ಒಂದು ಅಭಿನಯ ಗೀತೆಯನ್ನು ಹೇಳಿಕೊಡಿ. ಹಾಡು ಹೇಳುವೆ ನಾನು ಕೇಳಿ ಎಲ್ಲ ಎಲ್ಲಿ, ಲಲ್ಲಲ್ಲ ಲಲಲಲ್ಲಲ್ಲ ಲಲ್ಲಲ್ಲ ಲಲಲಲ್ಲಲ್ಲ. ಕುಣಿಯುವೆ ನಾನು ಹೀಗೆ ನೋಡಿ ಎಲ್ಲ ಎಲ್ಲಿ, ತೊಯ್ 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 ತೊಯ್. ಮಂಗಳವಾರದಂದು ಎಲ್ಲ ಚಟುವಟಿಕೆಗಳನ್ನು ಪುನರಾವರ್ತಿಸಲು ಮರೆಯಬೇಡಿ. ಬುಧವಾರದಂದು ಮಾಡಬೇಕಾದ ಚಟುವಟಿಕೆಗಳು: ಎಲ್ಲ ಮಕ್ಕಳೊಂದಿಗೆ ಕೈಕುಲುಕುವ ಮೂಲಕ ಅವರನ್ನು ಸ್ವಾಗತಿಸಿ. ಅಂಗನವಾಡಿಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಆಟವಾಡಲು ಮಕ್ಕಳಿಗೆ ನೀಡಿ. ಆಟದ ನಂತರ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ಮನೆಯಲ್ಲಿ ಮಕ್ಕಳಿಗೆ ಯಾರು ಹೆಚ್ಚು ಇಷ್ಟ ಮತ್ತು ಏಕೆ ಎಂಬುದರ ಕುರಿತು ಅವರೊಂದಿಗೆ ಮಾತನಾಡಿ. ಈಗ ಮಕ್ಕಳಿಗೆ ಯಾವುದಾದರೂ ಆಸಕ್ತಿದಾಯಕ ಒಂದು ಕಥೆಯನ್ನು ಹೇಳಿ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಿ. ಮಕ್ಕಳು ಕುಳಿತಿರುವ ಚಾಪೆಯನ್ನು ಮತ್ತು ಅವರ ಹೆಜ್ಜೆಗಳನ್ನು ಒಂದೊಂದಾಗಿ ಅಳೆಯಲು ಅವರಿಗೆ ಹೇಳಿ. ನಮಗೆ ಸುರಕ್ಷಿತ ಭಾವನೆ ಮೂಡಿಸುವ ಸಾಧನಗಳ ಹೆಸರೇನು ಎಂದು ಮಕ್ಕಳಿಗೆ ಕೇಳಿ. ಮಕ್ಕಳಿಗೆ ಕಾಗದ ಮತ್ತು ಬಣ್ಣಗಳನ್ನು ನೀಡಿ ಮತ್ತು ಅವರ ಸ್ನೇಹಿತರಿಗೆ ನೆಚ್ಚಿನ ಉಡುಗೊರೆಯನ್ನು ತಯಾರಿಸಲು ಮಕ್ಕಳಿಗೆ ಹೇಳಿ. ಅಂಗನವಾಡಿಯ ಹೊರಗೆ ಮಕ್ಕಳೊಂದಿಗೆ ಸೈಮನ್ ಸೇಸ್ ಆಟಗಳನ್ನು ಆಡಿ. ಉದಾಹರಣೆಗೆ, ಸೈಮನ್ಸ್ ಜಿಗಿಯಿರಿ, ಎಲ್ಲರೂ ಕುಳಿತುಕೊಳ್ಳಿ, ವೃತ್ತಾಕಾರವಾಗಿ ತಿರುಗಿ ಎಂದು ಹೇಳುತ್ತಾರೆ. ಸೈಮನ್ ಓಡು ಎಂದು ಹೇಳುತ್ತಾರೆ. ಇಂದು ಮಕ್ಕಳಿಗೆ ಯಾವ ಚಟುವಟಿಕೆಗಳು ಇಷ್ಟವಾದವು ಮತ್ತು ಯಾವುದನ್ನು ಇಷ್ಟಪಡಲಿಲ್ಲ ಎಂಬುದನ್ನು ಕೇಳಲು ಮರೆಯದಿರಿ. ಕೊನೆಯಲ್ಲಿ ಮಕ್ಕಳಿಗೆ ಒಂದು ಅಭಿನಯ ಗೀತೆಯನ್ನು ಹೇಳಿಕೊಡಿ. ಈ ಚಟುವಟಿಕೆಗಳನ್ನು ನಾಳೆ ಅಂದರೆ ಗುರುವಾರದಂದು ಪುನರಾವರ್ತಿಸಲು ಮರೆಯಬೇಡಿ. ಶುಕ್ರವಾರದಂದು ಮಾಡಬೇಕಾದ ಚಟುವಟಿಕೆಗಳು: ಎಲ್ಲ ಮಕ್ಕಳನ್ನು ನಮಸ್ತೆ ಎಂದು ಹೇಳುವ ಮೂಲಕ ಸ್ವಾಗತಿಸಿ. ಅಂಗನವಾಡಿಯಲ್ಲಿ ಲಭ್ಯವಿರುವ ಆಟದ ಸಾಮಗ್ರಿಗಳನ್ನು ಅವರಿಗೆ ಆಟವಾಡಲು ನೀಡಿ. ಆಟದ ನಂತರ ಮಕ್ಕಳ ಹಾಜರಾತಿಯನ್ನು ಸಹ ತೆಗೆದುಕೊಳ್ಳಿ. ಮಕ್ಕಳು ಎಂದಾದರೂ ಯಾರಿಗಾದರೂ ಸಹಾಯ ಮಾಡಿದ್ದಾರೆಯೇ ಎಂದು ಕೇಳಿ. ಈಗ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳಿ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಿ. ಮಕ್ಕಳಿಗೆ ತರಗತಿಯಲ್ಲಿರುವ ಮೇಜುಗಳನ್ನು ಕೈಯಿಂದ ಅಳೆಯಲು ಹೇಳಿ. ಮಕ್ಕಳಿಗೆ 5 ಚಿತ್ರದ ಕಾರ್ಡುಗಳನ್ನು ನೀಡಿ. 4 ಕಾರ್ಡುಗಳಲ್ಲಿ ತರಕಾರಿಗಳು ಮತ್ತು 1ರಲ್ಲಿ ಹಣ್ಣು ಇರಬೇಕು. ಈಗ ಮಕ್ಕಳನ್ನು ಯಾವ ಕಾರ್ಡು ವಿಭಿನ್ನವಾಗಿದೆ ಮತ್ತು ಏಕೆ ಎಂದು ಕೇಳಿ. ಮಕ್ಕಳಿಗೆ ಕಾಗದದ ಹಾಳೆಗಳನ್ನು ಸಣ್ಣ ತುಂಡುಗಳಾಗಿ ಹರಿದು ಗುಂಡುಗಳನ್ನು ಮಾಡಲು ಹೇಳಿ. ನಂತರ ಅದನ್ನು ಅವರ ಆಯ್ಕೆಯ ಚಿತ್ರದ ಮೇಲೆ ಅಂಟಿಸಲು ಹೇಳಿ. ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಿ ನೀರು ಮತ್ತು ಭೂಮಿ ಆಟಗಳನ್ನು ಆಡಲು ಹೇಳಿ. ಇಂದು ಮಕ್ಕಳಿಗೆ ಯಾವ ಚಟುವಟಿಕೆಗಳು ಇಷ್ಟವಾದವು ಮತ್ತು ಯಾವುದನ್ನು ಇಷ್ಟಪಡಲಿಲ್ಲ ಎಂಬುದನ್ನು ಕೇಳಲು ಮರೆಯದಿರಿ. ಮಕ್ಕಳಿಗೆ ಒಂದು ಅಭಿನಯ ಗೀತೆಯನ್ನು ಹೇಳಿಕೊಡಿ. ನೆನಪಿಡಿ, ನೀವು ಶನಿವಾರದಂದು ಈ ಎಲ್ಲ ಚಟುವಟಿಕೆಗಳನ್ನು ಪುನರಾವರ್ತಿಸಲು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು.